ಮೊನ್ನೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಒಂದು ಅಚ್ಚರಿಯ ಘಟನೆ ನಡೆಯಿತು. ಇಷ್ಟು ದಿನ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಆಕೆ ಮೇಲೆ ಸುಳ್ಳು ಸುಳ್ಳು ಅಪವಾದಗಳನ್ನ ಹಾಕ್ತಾ ಇದ್ದಂತ ಅಶ್ವಿನಿ ಗೌಡ ಸೂಪರ್ ಸಂಡೇ ವಿತ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆಯೇ ರಕ್ಷಿತಾ ಶೆಟ್ಟಿ ಅವರನ್ನ ಹೊಗಳ್ತಾರೆ. ನಿಮ್ಗೆಲ್ಲ ಗೊತ್ತೇ ಇದೆ ರಕ್ಷಿತಾ ಶೆಟ್ಟಿ ಅವರನ್ನ ಯಾಕೆ ಹೊಗಳಿದ್ರು ಅಶ್ವಿನಿ ಗೌಡ ಅಂತ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರೊಂದು ಟಾಸ್ಕ್ ಅನ್ನ ಕೊಡ್ತಾರೆ. ಆ ಟಾಸ್ಕ್ನಂತೆ ಈ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪಾಲಿಗೆ ಯಾರು ಏಣಿ ಯಾರು ಹಾವು ಅನ್ನೋದನ್ನ ಹೇಳಬೇಕಾಗತ್ತೆ. ಅಂದರೆ ಹಾವು ಅಂದರೆ ನೀವು ಮೇಲೆ ಬರೋದಕ್ಕೆ ಬಿಡದವರು, ಏಣಿ ಅಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ನೀವು ಮೇಲೆ ಬರೋದಕ್ಕೆ ಯಾರು ಸಹಾಯ ಮಾಡಿದ್ದಾರೆ ಅವರ ಹೆಸರನ್ನ ಹೇಳಬೇಕು ಅನ್ನೋ ರೀತಿಯಲ್ಲಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಅಶ್ವಿನಿ ಗೌಡ ರಕ್ಷಿತಾ ಅವರಿಗೆ ಲ್ಯಾಡರ್ ಅನ್ನೋ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಆಕೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾಳೆ. ನನ್ನ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ರಕ್ಷಿತಾ ನನಗೆ ಒಂದು ಮಾರ್ಗದರ್ಶನವನ್ನು ನೀಡಿದಂತಾಯಿತು. ಆಕೆಯಿಂದಾಗಿ ನಾನು ಒಂದಷ್ಟು ತಪ್ಪುಗಳನ್ನು ತಿದ್ದುಕೊಂಡೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆ ಮುಂದೆಯೂ ಕೂಡ ತಪ್ಪುಗಳು ಆಗದ ರೀತಿಯಲ್ಲಿ ತಡೆಯೋ ಪ್ರಯತ್ನವನ್ನು ಮಾಡ್ತೀನಿ ಅಂತ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಇನ್ಮೇಲೆ ಅಶ್ವಿನಿ ಗೌಡ ರಕ್ಷಿತಾ ಅವರನ್ನ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾಡಲ್ಲ, ಇಬ್ಬರ ನಡುವೆ ಒಳ್ಳೆಯ ಬಾಂಧವ್ಯ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು. ಇದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಸಂದರ್ಭದಲ್ಲೂ ಕೂಡ ಅದೆಲ್ಲ ಬೆಳವಣಿಗೆ ಆದ ಬಳಿಕ ರಕ್ಷಿತಾ ಶೆಟ್ಟಿ ಅಶ್ವಿನಿ ಅವರ ಜೊತೆ ಆಟವನ್ನ ಆಡ್ತಾರೆ. ಈ ಹಿಂದೆ ಸ್ವಿಮ್ಮಿಂಗ್ ಪೂಲ್ನಲ್ಲೂ ಕೂಡ ಜೊತೆಯಾಗಿ ಆಟ ಆಡಿದ್ರು. ಒಂದಷ್ಟು ವಾರಗಳ ಹಿಂದೆ ಒಬ್ಬರನ್ನ ನೋಡಿದ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಯಾವ ರೀತಿ ರಕ್ಷಿತಾ ಜೊತೆ ವರ್ತಿಸಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇದೆಲ್ಲ ಆದ ಬಳಿಕ ಎಲ್ಲರೂ ಅಂದ್ಕೊಂಡಿದ್ರು ರಕ್ಷಿತಾ ವಿಚಾರದಲ್ಲಿ ಅಶ್ವಿನಿ ಗೌಡ ಸಾಫ್ಟ್ ಆಗಿದ್ದಾರೆ, ಬದಲಾಗಿದ್ದಾರೆ. ಇನ್ನು ರಕ್ಷಿತಾ ಮೇಲೆ ಯಾವುದೇ ಕಾರಣಕ್ಕೂ ಒಂದಷ್ಟು ಆರೋಪಗಳನ್ನ ಮಾಡಲ್ಲ, ಆಕೆಗೆ ಬೈಯಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ನಾವು ಕೂಡ ಏನು ಗೊತ್ತಾ ಯೂಟ್ಯೂಬ್ ವಾಹಿನಿಯಲ್ಲಿ ಅಶ್ವಿನಿ ಗೌಡ ಬದಲಾದ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ವಿ. ಇದೀಗ ಇದೆಲ್ಲ ಆದ ಬಳಿಕ ಅಶ್ವಿನಿ ಗೌಡ ಬದಲಾಗಿದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ನಾಯಿಬಾಲ ಯಾವತ್ತಿದ್ರೂ ಕೂಡ ಡೊಂಕೆ ಅನ್ನೋದನ್ನ ಮತ್ತೊಮ್ಮೆ ಅಶ್ವಿನಿ ಗೌಡ ನಿರೂಪಿಸಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಆದ ನಂತರ ಗಾರ್ಡನ್ ಏರಿಯಾದಲ್ಲಿ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಕೂತಿರ್ತಾರೆ. ಈ ಸಂದರ್ಭದಲ್ಲಿ ಧ್ರುವಂತ್ ಅವರೇ ರಕ್ಷಿತಾ ಅವರ ವಿಚಾರವನ್ನ ತೆಗಿತಾರೆ. ಆಕೆ ಸ್ಯಾಡಿಸ್ಟ್, ಆಕೆ ರಜತ್ ಅವರ ಜೊತೆ ಇರ್ತಾಳೆ. ಆಕೆ ಸ್ವಲ್ಪ ಹೊಗಳಿದ್ರೆ ಸಾಕು ಅವರಿಗೆ ಎಲ್ಲ ಕೆಲಸವನ್ನ ಕೂಡ ಮಾಡ್ತಾಳೆ. ಅಂದರೆ ರಜತ್ ಅವರಿಗೆ ಕೂತಲ್ಲೇ ತಿಂಡಿಯನ್ನ ಕೊಡ್ತಾರೆ. ಆಕೆಗಿರುವಂತಹ ಮೊಟ್ಟೆಯನ್ನು ಆಕೆಗೆ ತಿನ್ನದೆ ರಜತ್ ಅವರಿಗೆ ಕೊಡ್ತಾಳೆ. ಊಟ ತಿಂಡಿ ಎಲ್ಲವನ್ನ ಕೂಡ ಅವರ ಜಾಗದಲ್ಲೇ ಸಪ್ಲೈ ಮಾಡ್ತಾಳೆ. ಹಾಗೆಯೇ ರಜತ್ ಅವರು ಆಕೆಯನ್ನ ಕೆಲಸದ ಆಳಿನ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಅಶ್ವಿನಿ ಗೌಡ ಕೂಡ ಹೇಳ್ತಾರೆ. ಇದೆಲ್ಲ ಆದ ಬಳಿಕ ಗಿಲ್ಲಿ ರಜತ್ ಅವರ ಲೇಡಿ ವರ್ಷನ್ ಅಂದರೆ ಅದು ರಕ್ಷಿತಾ ಶೆಟ್ಟಿ ಅಂತ ಧ್ರುವಂತ್ ಒಂದಷ್ಟು ಎಲಿಗೇಷನ್ಸ್ ಅನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಶ್ವಿನಿ ಗೌಡ ರಕ್ಷಿತಾ ವಿಚಾರಕ್ಕೂ ಕೂಡ ನನಗೆ ಹಾಗೆ ಅನಿಸಿದೆ, ಆಕೆ ಸ್ಯಾಡಿಸ್ಟ್ ಅಂತ ಅನಿಸಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ರಕ್ಷಿತಾ ಮೇಲೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯ ಇದೆ, ಆಕೆ ನನ್ನ ತಂಗಿಯ ರೀತಿ ಅಂತ ಹೇಳ್ತಾ ಇದ್ದ ಇದೇ ಅಶ್ವಿನಿ ಗೌಡ ಇಲ್ಲಿ ಧ್ರುವಂತ್ ಅವರ ಮುಂದೆ ಉಲ್ಟಾ ಹೊಡಿತಾರೆ. ಇಲ್ಲೇ ಗೊತ್ತಾಗತ್ತೆ ಅಶ್ವಿನಿ ಎಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ವಿಚಾರದಲ್ಲಿ, ನಾಮಿನೇಷನ್ ವಿಚಾರದಲ್ಲಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ನಾಟಕ ಆಡ್ತಾ ಇದ್ದಾರೆ, ಫೇಕ್ ಮುಖವಾಡವನ್ನು ಹಾಕೊಂಡಿದ್ದಾರೆ, ಜೊತೆಗೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ತಮ್ಮ ಮುಖವಾಡವನ್ನು ಬದಲಾಯಿಸ್ತಾರೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಆದಂಥ ಸಂದರ್ಭದಲ್ಲಿ ಅಭಿ ಹಾಗೇನೆ ಮಾಳು ನಿಪ್ನಾಳ್ ಅವರು ಇರ್ತಾರೆ, ಜೊತೆಗೆ ಸೂರಜ್ ಅವರು ಇರ್ತಾರೆ. ಈ ಸಂದರ್ಭದಲ್ಲಿ ಮಾಳು ಎಲಿಮಿನೇಷನ್ಗೆ ಕೊನೆಯದಾಗಿ 3 ಜನ ಉಳಿದಂಥ ಸಂದರ್ಭದಲ್ಲಿ ಅವರಿಗೆ ಟಾಸ್ಕನ್ನು ಕಿಚ್ಚ ಸುದೀಪ್ ಅವರು ಕೊಡ್ತಾರೆ. ಆ ಮೂಲಕ ಯಾರು ಎಲಿಮಿನೇಟ್ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಅವರು ಹೋಗುವಂಥ ಸಂದರ್ಭದಲ್ಲಿ ರಕ್ಷಿತಾ ಮಗುವಿನಂತೆ ಅಳ್ತಾರೆ, ಮಾಳು ಅವರನ್ನ ಅಪ್ಪಿಕೊಂಡು. ಈ ಸಂದರ್ಭದಲ್ಲೂ ಕೂಡ ಕಂದ ಅಳ್ಬೇಡ ಈ ರೀತಿ ಸಮಾಧಾನ ಮಾಡ್ತಾರೆ ಅಶ್ವಿನಿ ಗೌಡ. ಹಾಗಾಗಿ ಅವರು ಬದಲಾಗಿದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಧ್ರುವಂತ್ ಅವರ ಜೊತೆ ಮಾತನಾಡುವಾಗ ರಕ್ಷಿತಾ ಅವರನ್ನ ಸ್ಯಾಡಿಸ್ಟ್ ಅಂತ ಹೇಳಿರೋದು, ಜೊತೆಗೆ ಒಂದಷ್ಟು ಆಕೆಯ ಮೇಲೆ ಆರೋಪಗಳನ್ನ ಮಾಡೋದು ನೋಡಿದ್ರೆ ಯಾವತ್ತಿದ್ರೂ ಕೂಡ ಅಶ್ವಿನಿ ಗೌಡ ಬದಲಾಗೋದಿಲ್ಲ. ಏನಿದ್ರೂ ಕೂಡ ನಾಟಕ ಅನ್ನೋದನ್ನ ಅವರೇ ತೋರಿಸಿದ್ದಾರೆ. ನಿನ್ನೆ ರಕ್ಷಿತಾ ಅವರನ್ನ ಹೊಗಳಿದ್ದ ಇದೆ ಅಶ್ವಿನಿ ಗೌಡ, ನೆಕ್ಸ್ಟ್ ದಿನ ಆಕೆಯನ್ನ ತೆಗಳ್ತಾರೆ, ಆಕೆ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ಅಂದ್ರೆ ಆಕೆಯನ್ನ ಹೇಗೆ ನಂಬೋದು ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹಾಗೆ ರಕ್ಷಿತಾ ಅವರನ್ನ ಕೂಡ ಎಚ್ಚರಿಸಿದ್ದಾರೆ. ಆಕೆ ಬಣ್ಣದ ಮಾತುಗಳನ್ನ ಆಡಿದ ತಕ್ಷಣ ಆಕೆಯನ್ನ ನಂಬೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ,
ಆಕೆ ಯಾವಾಗ ಹೇಗೆ ಪ್ಲೇಟ್ ಬದಲಾಯಿಸ್ತಾಳೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಮೊನ್ನೆಲ್ಲ ರಕ್ಷಿತಾ ಅವರನ್ನ ಹೊಗಳ್ತಾ ಇದ್ದಂತ ಇದೇ ಅಶ್ವಿನಿ ಗೌಡ ಇದೀಗ ರಕ್ಷಿತಾ ಅವರನ್ನೇ ಟಾರ್ಗೆಟ್ ಮಾಡಿ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಇದು ವೀಕ್ಷಕರ ಕಣ್ಣನ್ನ ಕೆಂಪಗಾಗಿಸಿದೆ. ಯಾವ ಕಾರಣಕ್ಕೆ ಅಶ್ವಿನಿ ಗೌಡ ಈ ರೀತಿ ಮಾಡಬೇಕಾಗಿತ್ತು? ರಕ್ಷಿತಾ ಆಕೆಗೆ ಏನ್ ಮಾಡಿದ್ದಾರೆ? ಸುಖ ಸುಮ್ಮನೆ ಆಕೆಯನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಇನ್ನು ನಾಮಿನೇಷನ್ಗೂ ಮುಂಚೆ ಒಂದಷ್ಟು ಚರ್ಚೆಗಳನ್ನ ಮಾಡಬೇಕಾಗತ್ತೆ. ವಿಲನ್ ಒಂದು ಸೂಚನೆಯನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಧ್ರುವನ್ ಜೊತೆ ಮಾತನಾಡುತ್ತಾ ಅಶ್ವಿನಿ ಗೌಡ ಹೇಳ್ತಾರೆ, ನನ್ನ ತಲೆಯಲ್ಲಿ ಎಲಿಮಿನೇಷನ್ಗೆ ಇರುವಂತಹ 2 ಹೆಸರುಗಳು ಅಂದ್ರೆ ರಜತ್ ಮತ್ತು ರಕ್ಷಿತಾ ಅಂತ. ಇಲ್ಲೇ ಗೊತ್ತಾಗತ್ತೆ ರಕ್ಷಿತಾ ಅವರನ್ನ ಯಾವ ರೇಂಜ್ಗೆ ಟಾರ್ಗೆಟ್ ಮಾಡುತ್ತಾ ಬಂದಿದ್ದಾರೆ ಅಶ್ವಿನಿ ಗೌಡ ಅಂತ. ಹಾಗೇನೆ ಅಶ್ವಿನಿ ಗೌಡ ಯಾವತ್ತಿಗೂ ಕೂಡ ರಕ್ಷಿತಾ ವಿಚಾರದಲ್ಲಿ ಬದಲಾಗೋದಿಲ್ಲ. ಆಕೆ ಮೇಲೆ ಈ ರೀತಿ ಪಿತೂರಿಗಳನ್ನ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ ಅನ್ನೋದು ಗೊತ್ತಾಗಿದೆ. ಜೊತೆಯಲ್ಲೇ ಇದ್ದುಕೊಂಡು ಅಶ್ವಿನಿ ಗೌಡ ರಕ್ಷಿತಾ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಸರಿಯಾದ ಪ್ರಾಯಶ್ಚಿತ್ತ ಅವರು ಮಾಡ್ಕೊಳ್ಬೇಕಾಗತ್ತೆ ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ.